ಸರಿಯಾದ ರೀತಿಯಲ್ಲಿ ವಿಚಾರಗಳನ್ನು ತಿಳ್ಕೊಂಡು 1 ಎಕರೆ ದಾಳಿಂಬೆ ಇದ್ರೂ ಒಬ್ಬ ರೈತನ್ನ ಬಹಳ ಸುಧಾರಿಸುತ್ತೆ. ಬೇರೆಯವರಲ್ಲಿ ಆ ಕ್ಯಾರ್ ರೋಗ ಯಾಕೆ ಬಂದಿದೆ, ಇವರಲ್ಲಿ ಯಾಕೆ ಬಂದಿಲ್ಲ? ನಮ್ಮ ಸದಾಶಿವ ಅವರು ಬೆಳೆದಿರೋ ತೋಟದ ಹಣ್ಣು ತಿಂದ್ರೆ ನಮಗೂ ರೋಗ ನಿರೋಧಕ ಶಕ್ತಿ ಜಾಸ್ತಿ ಆಗ್ತದೆ. ರಾಸಾಯನಿಕಗಳನ್ನು ಹಾಕಿರೋ ಫ್ಲಾಟ್ ತಿಂದ್ರೆ ನಮ್ಮಲ್ಲೂ ರೋಗ ನಿರೋಧಕ ಶಕ್ತಿ ಕಡಿಮೆ ಆಗಿ ನಮಗೂ ರೋಗಗಳು ಹೆಚ್ಚಾಗಿ ಹಾಸ್ಪಿಟಲ್ ಖರ್ಚು ಜಾಸ್ತಿ ಆಗ್ತದೆ. ಯಾರೋ ತಿಂತಾರೆ, ಯಾಕೆ ತಲೆ ಕೆಡಿಸ್ಕೋಬೇಕು? ನಾನು ಬೆಳಿತೀನಿ ಅಂತ ಬೆಳೆದು 6 ಕತ್ತಲಿಲ್ಲ 3 ಇಳಿಲಿಲ್ಲ. ಎಲ್ರಿಗೂ ನಮಸ್ಕಾರ. ಈ ದಿನ ನಾನು ಕೇಸ್ ಸ್ಟಡಿ ಕಾರ್ಯಕ್ರಮದಲ್ಲಿ ದಾಳಿಂಬೆ ಬೆಳೆ ಲಕ್ಷ್ಮಿ ಬೆಳೆ ಅಂತ ಆಗಿತ್ತು ಕೆಲವು ವರ್ಷಗಳು ಭಾಳ ಜನಕ್ಕೆ. ನಂತರ ಅದೇ ರೀತಿ ಸಂಕಷ್ಟದಲ್ಲೂ ಸಿಗಾಕೊಂಡ್ರು. ಇವತ್ತು ನಾನು ಇಂಡಿಯಿಂದ ಸದಾಶಿವ್ ತೋಟದ ಒಂದು ಲೈವ್ ನಾವು ತಗೊಂಡಿದ್ದೀರಿ ಇವತ್ತು. ಇಲ್ಲಿ ಮುಖ್ಯವಾಗಿ ನಮ್ಮ ಸಿದ್ದು ಬಿರಾದರವರು ಆ ಭಾಗದ ಒಂದು ಆರ್ಗ್ಯಾನಿಕ್ ಎಕ್ಸ್ಪರ್ಟ್, ಅಂದರೆ ಸಾವಯವ ಕೃಷಿಯಲ್ಲಿ ಇಷ್ಟು ಚೆನ್ನಾಗಿ ಹೆಂಗೆ ತೆಗಿಬೋದು ಅಂತ ಮಾರ್ಗದರ್ಶನ ಕೊಟ್ಟಿರ್ತಕ್ಕಂಥವರು ಸಿದ್ದು ಬಿರಾದರವರು. ತೋಟದ ಮಾಲೀಕರು ನಮ್ಮ ಸದಾಶಿವ್ ಅವರು. ಇವರಿಗೆ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ. ನೋಡಿ, ಇವತ್ತು ದಾಳಿಂಬೆ 16 ಎಕರೆ ಹಾಕೋದಲ್ಲ, ಸರಿಯಾದ ರೀತಿಯಲ್ಲಿ ವಿಚಾರಗಳನ್ನು ತಿಳ್ಕೊಂಡು 1 ಎಕರೆ ದಾಳಿಂಬೆ ಇದ್ದರೂ ಒಬ್ಬ ರೈತನ್ನ ಬಹಳ ಸುಧಾರಿಸುತ್ತೆ. ಆದರೆ ಸರಿಯಾದ ವಿಧಾನಗಳು ಗೊತ್ತಿಲ್ಲದೆ 1 ಎಕರೆ ನಾವು ತೋಟವನ್ನು ದಾಳಿಂಬೆ ತೋಟ ಇಟ್ಕೊಂಡ್ರೆ ಮನೆಯಲ್ಲಿ ಒಂದು 4 ಪೇಷಂಟ್ಗಳಿದ್ದಂಗೆ ಆಗುತ್ತೆ. ಹಂಗಾಗಿ ಬಹಳ ಜಾಗರೂಕತರಾಗಿ ದಾಳಿಂಬೆ ಬೆಳೆ ಬಗ್ಗೆ ಪರಿಪೂರ್ಣವಾಗಿ ತಿಳ್ಕೊಳ್ಬೇಕಾಗತ್ತೆ. ಈಗ ನಾವು ತಿಳ್ಕೊಳ್ಳೋಣ. ನಮ್ಮ ಸದಾಶಿವ ಅವರು ಸಾವಯವದಲ್ಲಿ ನಮ್ಮ ಸಿದ್ದು ಬಿರಾದರರ ಮಾರ್ಗದರ್ಶನದಲ್ಲಿ 3 ವರ್ಷದಿಂದ ನಿರಂತರವಾಗಿ ಅತ್ಯುತ್ತಮವಾದ ಫಲನ ಪಡಿತಾ ಇದ್ದಾರೆ. ಅವ್ರನ್ನ ನೇರವಾಗಿ ಈಗ ನಾವು ಮಾತಾಡ್ಸೋಣ. ಸರ್ ನಮಸ್ತೆ ಸದಾಶಿವ್ ಸರ್. ನಮಸ್ಕಾರ ಸರ್, ಇವತ್ತು ನಿಮ್ಮ ತೋಟ ನೋಡ್ತಾ ಇದ್ರೆ ಬಹಳ ಸಂತೋಷ ಅನಿಸ್ತದೆ. ಆದ್ರೆ ರೈತರಿಗೆ ಏನಂತಂದ್ರೆ ಎಲ್ರಿಗೂ ನಿಮ್ ತರ ಬೆಳೆ ಮಾಡ್ಬೇಕನ್ನೋ ಆಸೆ ಇದೆ. ಹೌದು ಸರ್. ನೀವು ಸಾವಯವದಲ್ಲಿ ಎಲ್ರಿಗೂ ನಂಬಿಕೆ ಇರ್ತಕ್ಕಂಥದ್ದು, ರಾಸಾಯನಿಕ ಗೊಬ್ಬರಗಳನ್ನ ಹಾಕದೇ ಇದ್ರೆ ದಾಳಿಂಬೆ ಬೆಳೆ ತೆಗಿಲಿಕ್ಕೆ ಆಗಲ್ಲ ಅಂತಕ್ಕಂಥ ಒಂದು ದೊಡ್ಡ ಪ್ರಶ್ನೆ ಇದೆ. ಹೌದು ಸರ್. ನೀವು ಇವತ್ತು ಸಾವಯವದಲ್ಲಿ ತುಂಬಾ ಚೆನ್ನಾಗಿ ತೆಗಿಬಹುದು ಅಂತ ಪ್ರೂವ್ ಮಾಡಿದಿರಿ. ಹೌದು ಸರ್. ಅದಕ್ಕೆ ನೀವು ಏನನ್ನ ಮಾಡಿದಿರಿ ಅಂತ ಒಂದ್ ಸ್ವಲ್ಪ ವಿವರಣೆ ಕೊಡ್ತೀರಾ ಸರ್? ಹೌದು ಸರ್. ನಾನು ಮುಂಚೆಯಿಂದನೂ ನಾನು ಗೌರ್ಮೆಂಟ್ ಅಂತೂ ಯೂಸ್ ಮಾಡಿಲ್ರಿ. ಮೊದಲೇ ನಾನ್ ದಾಳಿಂಬೆ ಯೂಸ್ ಮಾಡುದು ಡಾಕ್ಟರ್ ಸಾಯಿಲ್ ರೀ. ಡಾಕ್ಟರ್ ಸಾಯಿಲ್ ನಿಂದ ನಮ್ಗ ಪವರ್ಫುಲ್ ರಿಸಲ್ಟ್ ರೀ. ನಮ್ ಸುತ್ತಮುತ್ತ 10-20 ಪಡೆದವ್ರ ಅದಾರ್ರಿ ಸರ್. ಎಲ್ಲರಿಗೆ ಕ್ಯಾರ್ ರೋಗ ಕಾಡಿದೆ. ನಂದು ಮತ್ತು ಕಪ್ಪು ಮಣ್ಣು, ನಂದು ಜಮೀನ್ ಕಪ್ಪು ಮಣ್ಣು ಸರ್. ಕಪ್ಪು ಮಣ್ಣಿನಲ್ಲಿ ಇದ್ರು ಇದಕ್ಕೆ ಕ್ಯಾರ್ ಅನ್ನೋದೇ ಇಲ್ರಿ ಸರ್. ಕ್ಯಾರ್ ಅನ್ನೋದು ನಮ್ಗೆ ಏನ್ ಹತ್ತಾರಲ್ರಿ, ಇದು ಡಾಕ್ಟರ್ ಸಾಲ್ದವ್ರ ಪ್ರಾಡಕ್ಟ್ ಏನ್ ಅದಲ್ರಿ, ಅದು ಕ್ಯಾರ್ ರೋಗ ನಮ್ ತನಿನೇ ಬಂದಿಲ್ರಿ ಸರ್. ಅದು ಕ್ಯಾರ್ ರೋಗನ ಡಾಕ್ಟರ್ ಸಾಯಿಲ್ ಬಗ್ಗೆ ಮಾತಾಡ್ಬೇಕಾದ್ರೆ ಸರ್, ಅವ್ರಿಗೆ ಒಂದ್ 100 ನಮಸ್ಕಾರ ಹೊಡೆದ್ರು ನನಗ್ ಕಮ್ಮಿನೇ ಸರ್. ದೇವ್ರೆ ಸರ್, ಡಾಕ್ಟರ್ ಸಾಯಿಲ್ ಯೂಸ್ ಮಾಡಿದ್ರೆ ಅದು ನಿಜವಾದ ಡಾಕ್ಟ್ರೇ ನಮ್ಮ ತೋಟನೇ, ದಾಳಿಂಬೆ ತೋಟನೇ ಕಾಪಾಡ್ದಂಗ ನಮ್ಗ ಅನ್ಸಿದ್ರಿ ಸರ್. ನಮ್ಗ ಅದ್ರ ಬಗ್ಗೆ ನಮ್ಗೂ ಇತ್ತು. ನಾನು ಆರ್ಗಾನಿಕ್ ಮಾಡ್ಬೇಕಂತ ಬಹಳ ವರ್ಷದ ಹಿಂದೆನೆ ನಾ ಪ್ರಯತ್ನ ಮಾಡಿದ್ದೆ ಸರ್. ಆದ್ರೆ ಈ 3 ವರ್ಷದಿಂದ ನಾನು ಯೂಸ್ ಮಾಡತ್ತೀನಿ ಸರ್. ಅದಕ್ಕೆ 100ಕ್ಕೆ 50% ನಾನ್ ತಿಳ್ಕೊಂಡಂತ ಜಾಸ್ತಿನೇ ರಿಸಲ್ಟ್ ಇದೆ ಸರ್. ಎಲ್ಲಾರು ಇದು ಗೌರ್ಮೆಂಟ್ ಗೊಬ್ಬರನ ಬಳಸಿದ್ಬಿಟ್ಟು ಎಲ್ಲಾರ ತರ ಸಾವಯವ ಮಾಡಿದ್ರು ಸರ್. ಇದಕ್ಕೊಂದು ರೀಸನ್ ಅಂದ್ರೆ ಏನ್ರಿ, ಭಾರಿ ಎಲ್ಲರ ತಿನ್ನುವಂತ ಕಸ್ಟಮರ್ ಹಿಡ್ಕೊಂಡು ಒಳ್ಳೇದಾಗುತ್ತೆ ನಾನು ನನ್ನ ಅನಿಸಿಕೆಯನ್ನು ಹೇಳ್ತೀನಿ ಸರ್. ಗುಡ್ ಗುಡ್. ಇದರಲ್ಲಿ ಕ್ವಾಲಿಟಿ ಇದೆ, ಯಾವ ಕೆಮಿಕಲ್ ಇಲ್ಲ, ಏನು ಇಲ್ಲ ರೀ. ಆರ್ಗಾನಿಕ್, ಪ್ಯೂರ್ಲಿ ಆರ್ಗಾನಿಕ್ ರೀ. ಈಗ ನೀವು ಇದಕ್ಕೆ ಈ ಒಂದು ತಿಪ್ಪೆ ಕಥಾ ಬರುತ್ತಲ್ವಾ, ಹೌದ್ರಿ ಸರ್. ಒಂದು ಗಿಡಕ್ಕೆ ಎಷ್ಟು ಕೊಟ್ಟಿರ್ಬೋದು ಒಂದು ಬೆಳೆಗೆ ನೀವು?
ಒಂದ್ ಬೆಳೆ ನಾನು ಬರೀ ಒಂದ್ ಗಿಡಕ್ಕೆ 5 kg ಕೊಟ್ಟೀನಿ ಸರ್. 5 kg. ಓಕೆ. 3 ರಿಂದ 5 kg ರೀ. ಹಾ 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 ಸರಿ. ನಾನು ಜಾಸ್ತಿ ಡಿಪೆಂಡ್ ಆಗಿರೋದೇ ಡಾಕ್ಟರ್ ಸಾಯಿಲ್ ಇದ್ರಿಂದ ಸರ್. ಎಷ್ಟು ಗಿಡ ಇದೆ ನಿಮ್ದು ಟೋಟಲ್? ನಮ್ದು ಟೋಟಲ್ 400 ಗಿಡ ಇದೆ ಸರ್. 400 ಗಿಡ ಇದೆ. ಡಾಕ್ಟರ್ ಸಾಯಿಲ್ ಎಷ್ಟು ಸಾರಿ ಕೊಟ್ಟಿದ್ದೀರಿ? ನಾನು 3 ಸಲ ಕೊಟ್ಟಿನಿ ಸರ್. 3 ಸಾರಿ? ಇನ್ನೊಂದ್ ಸಲ ಕೊಟ್ಟಿದ್ರೆ ನಾನು ಗಿಡನೇ ಮುರಿದು ಬೀಳ್ತಿದ್ರು ಸರ್. ನೋಡ್ರಿ ನೀವು ಎಷ್ಟು ಬರ್ಬೋದು ಒಂದು ಹಣ್ಣು ಸೈಜು? 500 ಪ್ಲಸ್ ರೀ. 400 ರಿಂದ 500 ಪ್ಲಸ್ ರೀ ಸರ್. ಈಗ 400 ಗಿಡದಿಂದ ನಿಮ್ಗೆ ಎಷ್ಟು ಟನ್ ಬರ್ಬೋದು? ನಾನು 9 ಟನ್ ನಿರೀಕ್ಷೆ ಮಾಡೀನಿ ಸರ್. 9 ಗಿಡಕ್ಕೆ 25 kg ಹಿಡಿದ್ರು ನಿಮ್ಗ ಇದನ್ನ ಆಗ್ಬೋದ್ರಿ ಸರ್. 400 ಗಿಡಕ್ಕೆ 20 kg ಹಿಡಿದ್ರೆ 8 ಟನ್ ಬರ್ತದ್ರಿ ಸರ್. ಎಷ್ಟು ಏನ್ ರೇಟ್ ಮಾರ್ಬೋದು ನೀವು ಅಲ್ಲಿ ನಿಮ್ ತೋಟದಲ್ಲಿ? ನಮ್ ತೋಟದಲ್ಲಿ 100 ರಿಂದ 120 ತನಕ ಮಾರುತ್ತೀವಿ ಸರ್. ಹಂಗಾರೆ ಒಂದು 8 ರಿಂದ 10 ಲಕ್ಷ ರೂಪಾಯಿ ಗ್ಯಾರಂಟಿ ಸರ್. ಈಗ ಖರ್ಚು ಬಗ್ಗೆ ಏನ್ ಹೇಳ್ತೀರಿ? ಈಗ ದಾಳಿಂಬೆ ಬೆಳಿಲಿಕ್ಕೆ ಬಹಳ ಖರ್ಚು ಬರುತ್ತೆ ಅಂತ ರೈತರು ಹೇಳ್ಕೊಳ್ತಾರೆ. ನೀವೇನ್ ಹೇಳ್ತೀರಿ? ಸಾವಯವದಲ್ಲಿ ಮಾಡಿರೋದ್ರಿಂದ ಖರ್ಚು ಹೆಚ್ಚ ಕಡಿಮೆನಾ? ನಾನು 38,000 ರೂಪಾಯಿ ಖರ್ಚಾಗಿದೆ ಸರ್. ನಂದು ಅಷ್ಟೇ? ಬೆಳೆ ಕಟಾವು ಹಿಡ್ಕೊಂಡ್ರಿ 38,000 ರೂಪಾಯಿ ಖರ್ಚಾಗಿದೆ ಸರ್. ಓ 38,000 ರೂಪಾಯಿ. 40,000 ಅಂತೂ ಬಂದೇ ಇಲ್ರಿ ಸರ್. ಈಗ ಹಂಗಾರೆ ಒಂದ್ 8 ರಿಂದ 9 ಟನ್ ನಾನು ಮಾಡ್ಬೇಕು ಸರ್ ಸದ್ಯಕ್ಕೆ. ಹೌದು ಹೇಳಿ. ಈಗ ಹಂಗಾರೆ ನಿಮ್ಮ ಸುತ್ತಮುತ್ತಲ ತೋಟದಲ್ಲೆಲ್ಲ ಕೇರ್ ರೋಗ ತುಂಬಾ ಪ್ರಾಬ್ಲಮ್ ಆಗಿದೆಯಾ? ಸುತ್ತಮುತ್ತ ಎಲ್ಲ ಪ್ರಾಬ್ಲಮ್ ಫುಲ್ ಆಗಿದ್ರಿ ಸರ್. ಅದು 20 ರೂಪಾಯಿ kg ಮಾರಿ ಬಂದಾರಿ ಸರ್ ಅವ್ರು. ಹೌದು. ಕ್ಯಾರ್ ಬಂದ್ರಿ ಸರ್. ಕಾಯಿ ರೇಟ್ ನೂರಲ್ರಿ, ಕಾಯಿ ಸೀಳ್ ಹೋಗ್ತದ್ರಿ. ಅಂದ್ರೆ ನಿಮ್ಮ ತೋಟ ಕ್ಯಾರ್ ರೋಗನ ಕ್ಯಾರ್ ಮಾಡಿಲ್ಲ? ಕೇರ್ ರೋಗ ನಮ್ ತೋಟದ ಸಮೀಪ ಇದಿಲ್ಲ ಸರ್. ನಮ್ ಸರ್ವೆ ನಂಬರ್ ಇಲ್ರಿ ಅದು. ಅದಕ್ಕೆ ಪ್ರಬಲವಾದ ಕಾರಣ ಏನಿರ್ಬೋದು ಹಂಗಾರೆ? ಡಾಕ್ಟರ್ ಸಾಯಿಲ್ ಸರ್. ಗ್ರೇಟ್. ಡಾಕ್ಟರ್ ಸಾಯಿಲ್ ಇದೆ ಡಾಕ್ಟರ್ ಸರ್. ತುಂಬಾ ಚೆನ್ನಾಗಿ ಮಾತಾಡಿದ್ರಿ. ನಮ್ಮ ದಾಳಿಂಬೆ ತೋಟಕ್ಕೆ ರಕ್ಷಾ ಕವಚ ಡಾಕ್ಟರ್ ಸಾಯಿಲ್ ಸರ್. ಗ್ರೇಟ್. ನೋಡಿ ಎಷ್ಟು ಸುಲಭವಾದ ಹಾದಿಯನ್ನ ನಾವು ತುಂಬಾ ತೊಂದರೆ ಮಾಡಿಕೊಂಡು ಇವತ್ತು ಕೃಷಿನೇ ಹಾಳು ಮಾಡ್ಕೊಳ್ತಾ ಇದ್ರಿ. ನಿಮ್ಮ ಮಾತು ನಿಜವಾಗ್ಲೂ ನಮ್ಮ ರೈತರಿಗೆ ತುಂಬಾ ಚೆನ್ನಾಗಿ ಅರ್ಥ ಆಗಿರುತ್ತೆ. ಸೊ ನಾನೀಗಿನ್ನ ಸ್ವಲ್ಪ ಮಾತಾಡ್ತೀನಿ ನಿಮ್ಮ ತೋಟದ ಬಗ್ಗೆ ಇರ್ಬೋದು ಅಥವಾ ಯಾಕೆ. ನಮ್ ತೋಟಕ್ಕೆ ದಾಳಿಂಬೆ ಬೆಳೆಗಾರರು ವಿಸಿಟ್ ಕೊಟ್ಟಾರ್ರಿ ಸರ್. ನಮ್ಮ ಊರನವ್ರಿ ರೀ. ದ್ರಾಕ್ಷಿ ತೋಟದವ್ರು ವಿಸಿಟ್ ಕೊಟ್ಟಾರ್ರಿ. ಈ ತರ ಡಾಕ್ಟರ್ ಸಾಯಿಲ್ ಪವರ್ ಇದ್ರೆ ನಾವು ಅದೇ ಯೂಸ್ ಮಾಡ್ತೇವೆ ಅಂತ ಹೇಳಿ ಹೋಗ್ಯಾರಿ ಸರ್ ಅವರು. ಅಲ್ಲ ಡಾಕ್ಟರ್ ಅವ್ರದ್ದು ನಂಬರ್ ಕೊಟ್ಟಿದ್ದೀನಿ ಸರ್. ಡಾಕ್ಟರ್ ಸಾಯಿಲ್ ಪವರ್ ವರ್ಲ್ಡ್ ವೈಡ್ ಸದ್ದು ಮಾಡ್ತಾ ಇದೆ. ಬರೀ ದೇಶ ಅಲ್ಲ, ವಿದೇಶಗಳಲ್ಲೂ ಸದ್ದು ಮಾಡ್ತಾ ಇದೆ. ಅದ್ರಾಗ ಏನು ಇದ್ರ ತೊಂದ್ರೆ ಇಲ್ಲ ಸರ್. ಅಲ್ರಿ ಏನೇನೋ ಆಗ್ಬೋದು. ಡಾಕ್ಟರ್ ಸಾಯಿಲ್ ಪವರ್ಫುಲ್ ಸರ್. ಗ್ರೇಟ್. ಓಕೆ ಸದಾಶಿವ ಅವರೇ, ನಾನೀಗ ನಿಮ್ಮ ತೋಟದ ಬಗ್ಗೆ ಒಂದಷ್ಟು ರೈತರಿಗೆ ಕ್ಲಾರಿಟಿ ಕೊಡ್ತೀನಿ ವೀಕ್ಷಕರಿಗೆ. ಹೇಳಿ ಸರ್. ನೋಡಿ ರೈತ ಬಾಂಧವರೇ, ಇವತ್ತು ಸತ್ಯವನ್ನ ಒಬ್ಬ ರೈತರ ಮಾತಲ್ಲಿ ನೀವು ಕೇಳಿಸ್ಕೊಂಡ್ರಿ. ಸೊ ಭಾಳ ಸಂತೋಷನೂ ಆಗ್ತಾ ಇದೆ. ನಾವು ಪ್ರತಿಯೊಬ್ಬರು ಇದು ಮಾಡಲಿಕ್ಕೆ ಸಾಧ್ಯ ಇದೆ. ಹೆಂಗೆ ಅಂತ ಹೇಳ್ತೀನಿ ಕೇಳಿ. ಇವ್ರು ಏನು ಮಾಡಿದ್ದಾರೆ, ಬೇರೆಯವರಲ್ಲಿ ಆ ಕ್ಯಾರ್ ರೋಗ ಯಾಕೆ ಬಂದಿದೆ, ಇವರಲ್ಲಿ ಯಾಕೆ ಬಂದಿಲ್ಲ ಅಂತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸ್ಕೊಳ್ಳೋಣ. ನೋಡಿ, ರೋಗ ಯಾವಾಗ ಬರೋದು ಗಿಡಕ್ಕೆ? ರೋಗ ನಿರೋಧಕ ಶಕ್ತಿ ಕಡಿಮೆ ಇದ್ದಾಗ. ರೋಗ ನಿರೋಧಕ ಶಕ್ತಿ ಕಡಿಮೆ ಹೆಂಗಾಗ್ತದೆ? ರೋಗ ನಿರೋಧಕ ಶಕ್ತಿ ಕಡಿಮೆ ಹೆಂಗಾಗುತ್ತೆ ಅಂತಂದರೆ, ಮಣ್ಣಲ್ಲಿ ಉಪಕಾರಿ ಸೂಕ್ಷ್ಮಾಣು ಜೀವಿಗಳ ಸಂಖ್ಯೆ ಕಡಿಮೆ ಆದರೆ ಅಥವಾ ಇಲ್ಲದೇ ಇದ್ದರೆ ಗಿಡಕ್ಕೆ ರೋಗ ನಿರೋಧಕ ಶಕ್ತಿ ಕಡಿಮೆ ಆಗ್ತದೆ. ಹೆಂಗೆ ನೀವು ಸಂಬಂಧ ಅಂತ ಕೇಳಬಹುದು. ನೋಡಿ, ಮಣ್ಣಿನ ಜೀವಿಗಳು ಮತ್ತು ನಮ್ಮ ದಾಳಿಂಬೆ ಗಿಡ
ಎರಡು ಸಹಜೀವನ ನಡೆಸ್ತಾ ಇರ್ತಕ್ಕಂಥದ್ದು. ಆ ಎರಡೂ ಸಹಜೀವನ ನಡೆಸಿದಾಗ ಆ ಮಣ್ಣಿನಲ್ಲಿ ಉಪಕಾರಿ ಸೂಕ್ಷ್ಮಾಣುಜೀವಿಗಳಿದ್ದಾಗ ಆ ದಾಳಿಂಬೆ ಬೇರಿನ ಮೇಲೆ ಮೈಸೀಲಿಯಂ ಫಂಗೈ ಅಂತಕ್ಕಂಥ ಸಿಂಬಯೋಟಿಕ್ ಬ್ಯಾಕ್ಟೀರಿಯಾ, ಅಂದರೆ ಆ ಬ್ಯಾಕ್ಟೀರಿಯಾ ಮತ್ತು ಗಿಡ ಎರಡೂ ಸೇರಿ ಸಹಜೀವನ ನಡೆಸ್ತಾ ಇರೋದು. ಈ ಬ್ಯಾಕ್ಟೀರಿಯಾ ಇದರ ಬದುಕಿಗೆ ಆ ಗಿಡದ ಮೇಲೆ ಆಧಾರ ಪಟ್ಟಿದೆ. ಗಿಡ ಆಹಾರ ಕೊಡುತ್ತೆ, ಗಿಡಕ್ಕೆ ಬೇಕಾದಂಥ ಎಲ್ಲ ಪೋಷಕಾಂಶಗಳನ್ನು ಇದು ಸಪ್ಲೈ ಕೊಡ್ತದೆ, ಮತ್ತು ನೀರು, ಪೋಷಕಾಂಶಗಳು ಮತ್ತು ನೀರು ನೈಸರ್ಗಿಕವಾಗಿ. ಸೊ ಈ ಥರ ಯಾವ ಮಣ್ಣಲ್ಲಿ, ಯಾರ ತೋಟದಲ್ಲಿ ಸಹಜೀವನ ನಡೆಸ್ತಾ ಇದೆಯೋ, ಬೆಳೆ ಮತ್ತು ಆ ಸೂಕ್ಷ್ಮಾಣುಜೀವಿಗಳು, ಎರೆಹುಳುಗಳು ಇವೆಲ್ಲ ಸೇರಿ ಬದುಕ್ತಾ ಇದೆಯೋ ಆ ತೋಟದಲ್ಲಿ ಆ ಗಿಡಕ್ಕೆ ರೋಗ ನಿರೋಧಕ ಶಕ್ತಿ ಇರುತ್ತೆ. ಸೊ ಬರ್ತಕ್ಕಂಥ ರೋಗವನ್ನು ಬರದಂಗೆ ತಡ್ಕೊಳ್ಳೋವಂಥ ಅದ್ಭುತವಾದ ಶಕ್ತಿ ಆ ಗಿಡದಲ್ಲಿರುತ್ತೆ, ಮತ್ತು ಕೀಟಗಳನ್ನು ಕೂಡ ರಕ್ಷಣೆ ಮಾಡಿಕೊಳ್ಳುವಂಥ ಶಕ್ತಿ ಇರ್ತದೆ. ಸೊ ಅದಕ್ಕೆ ಪೂರಕವಾಗಿ ನಮ್ಮ ಸದಾಶಿವರು ಕೆಲಸ ಮಾಡಿದ್ದಾರೆ. ಅವ್ರು ಏನಂತಾರೆ ಮಾಡಿರೋದು, ಆ ಮಣ್ಣಿನ ಜೀವಿಗಳನ್ನು ರಕ್ಷಣೆ ಮಾಡಿದ್ದಾರೆ 3 ವರ್ಷದಿಂದ. ಅಲ್ಲಿ ಬರೀ ರಕ್ಷಣೆ ಮಾಡಲಿಲ್ಲ, ಅದಕ್ಕೆ ಬೇಕಾದಂಥ ಆಹಾರವನ್ನು ಒಂದೊಂದು ಗಿಡಕ್ಕೆ 5 ರಿಂದ 6 kgಯಷ್ಟು ತ್ಯಾಜ್ಯವನ್ನು ಅವರು ಒದಗಿಸಿದ್ದಾರೆ. ಸೊ ಒದಗಿಸಿದ್ರು ನಿಮ್ಮ ಥರ ಮಣ್ಣನ್ನು ಮಾಲಿನ್ಯ ಮಾಡಲಿಲ್ಲ, ಮಣ್ಣಲ್ಲಿರೋ ಜೀವಿಗಳನ್ನು ಕೊಲ್ಲಿಲ್ಲ. ಯಾವಾಗ ಮಣ್ಣಿನ ಜೀವಿಗಳನ್ನು ನಾಶ ಮಾಡಲಿಲ್ವೋ ಆವಾಗ ಅದೇ ಮಣ್ಣಿನ ಜೀವಿಗಳು ನನ್ನ ಬೆಳೆಗೆ ರಕ್ಷಕರಾಗಿ ಉಳ್ಕೊಂಡ್ರು. ಡಾಕ್ಟರ್ ಸಾಯಲು ಹೇಳ್ತಾ ಇದ್ರು, ರಕ್ಷಾ ಕವಚ ಅಂತ ಹೇಳ್ತಾ ಇದ್ರಲ್ವಾ? ಎಸ್, ಸತ್ಯ. ಆ ಡಾಕ್ಟರ್ ಸಾಯಲ್ ಆಕೆ ಆ ಮಣ್ಣಿನ ಜೀವಿಗಳು ಉದ್ಭವ ಆಗಿ ಆ ರಕ್ಷಾ ಕವಚವನ್ನಲ್ಲಿ ಮಾಡಿಕೊಂಡು ಇವತ್ತು ಬೆಳೆ ಇಷ್ಟೊಂದು ಉತ್ತಮವಾಗಿ ಬಂದಿದೆ. ನೋಡಲಿಕ್ಕೆ ಖುಷಿ ಅನಿಸದೆ. ಕಾಯಿ 500 ಗ್ರಾಮ್ ಮೇಲೆ ಇದೆ. 8 ರಿಂದ 9 ಟನ್ನು ಅಂತಂದರೆ 100-120 ರೂಪಾಯಿಗೆ ಇದು ಹೋಗುತ್ತೆ ಅಂತಂದರೆ ಒಬ್ಬ ರೈತನಿಗೆ 10 ಲಕ್ಷ ಈ ಥರ ವಾರ್ಷಿಕವಾಗಿ 1 ಎಕರೆದಲ್ಲಿ ಆದಾಯ ಬರೋದಾದರೆ ಯಾಕೆ ಚೆನ್ನಾಗಿ ಮಾಡಬಾರ್ದು? ಸೊ ಇದು ಸಾಧ್ಯತೆಗಳಿದೆ, ಆದರೆ ಎಲ್ಲೋ ಒಂದು ಕಡೆ ಅಜ್ಞಾನದ ಕೃಷಿ ನಮ್ಮನ್ನು ಬಿಡ್ತಾ ಇಲ್ಲ. ಬೆನ್ನತ್ತಿ ಈ ಬೇತಾಳನ ಥರ ಬೆನ್ನತ್ತಿಬಿಟ್ಟಿದೆ ಆ ರಾಸಾಯನಿಕ ಕೃಷಿ. ನಮ್ಮ ಮಾನ್ಯ ಪ್ರಧಾನಮಂತ್ರಿಗಳು ಹೇಳ್ತಾ ಇದ್ದಾರೆ, ಬೇಡ ಬಿಟ್ಬಿಡಿ, ಅದರಿಂದ ಹೊರಗಡೆ ಬನ್ನಿ, ನೈಸರ್ಗಿಕವಾಗಿ ನಿಸರ್ಗವನ್ನು ಉಳಿಸಿ ಬೆಳೆ ಬೆಳೆಯೋಣ. ಅದನ್ನು ತಿಂದರೆ ನಮ್ಮಲ್ಲೂ ರೋಗ ನಿರೋಧಕ ಶಕ್ತಿ ಚೆನ್ನಾಗಿರ್ತದೆ. ನೋಡಿ, ನಮ್ಮ ಸದಾಶಿವರು ಬೆಳೆದಿರೋ ತೋಟದ ಹಣ್ಣು ತಿಂದರೆ ನಮಗೂ ರೋಗ ನಿರೋಧಕ ಶಕ್ತಿ ಜಾಸ್ತಿ ಆಗ್ತದೆ, ನಾವು ಆ ರೋಗಗಳಿಂದ ರಕ್ಷಣೆ ಪಡ್ಕೊಳ್ತೀರಿ. ಅದೇ ಇವತ್ತು ರಾಸಾಯನಿಕಗಳನ್ನು ಹಾಕಿರೋ ಫ್ಲಾಟ್ ತಿಂದರೆ ನಮ್ಮಲ್ಲೂ ರೋಗ ನಿರೋಧಕ ಶಕ್ತಿ ಕಡಿಮೆ ಆಗಿ ನಮಗೂ ರೋಗಗಳು ಹೆಚ್ಚಾಗಿ ಸೊ ಹಾಸ್ಪಿಟಲ್ ಖರ್ಚು ಜಾಸ್ತಿ ಆಗ್ತದೆ. ಅದಕ್ಕೆ ಅರ್ಥ ಮಾಡ್ಕೊಳ್ಳಿ, ರೈತರು ಚೆನ್ನಾಗಿ ಬೆಳಿಬೇಕಾದ್ರೆ ನೀವು ಬೆಳೆದಿರೋದು ಇನ್ನೊಬ್ರಿಗೆ ಒಳ್ಳೆಯದಾಗಬೇಕು. ತಿನ್ನುವಂಥ ಗ್ರಾಹಕರಿಗೆ ಆರೋಗ್ಯಕ್ಕೆ ಒಳ್ಳೆಯದಾಗುವಂಥ ಉತ್ಪನ್ನವನ್ನು ಬೆಳೀತೀನಿ ಅಂತ ಸಂಕಲ್ಪ ಮಾಡಿ, ನಿಮಗೂ ಇದೇ ರೀತಿ ಒಳ್ಳೆಯದಾಗ್ತದೆ. ಅದು ಬಿಟ್ಬಿಟ್ಟು ಯಾರೋ ತಿಂತಾರೆ ಯಾಕೆ ತಲೆ ಕೆಡಿಸ್ಕೋಬೇಕು, ನಾನು ಬೆಳಿತೀನಿ ಅಂತ ಬೆಳೆದು 6 ಕತ್ತಲಿಲ್ಲ 3 ಇಳಿಲಿಲ್ಲ. ಇದು ಜೀವನವಾ? 10 ವರ್ಷದಿಂದ ನಿರಂತರವಾಗಿ ಮಾತಾಡ್ತಾ ಇದ್ನಿ ಮಣ್ಣಿನ ಜೀವಿಗಳ ಬಗ್ಗೆ. ನಾನು ನಿರಂತರವಾಗಿ ಮಾತಾಡ್ತಾ ಇದ್ನಿ. ಕುಡ್ರಾದರೆ ಕಾಣಲ್ಲ ಅನ್ಕೋಬೋದು, ಕಿವುಡ್ರಾದರೆ ಕೇಳಿಸಲ್ಲ ಅನ್ಕೋಬೋದು. ನಾನು ಯಾವ ಗುಂಪಲ್ಲಿ ನೀವು ಇದ್ದೀರಿ ಅಂತ ನಾನು ತಿಳ್ಕೊಬೇಕು ಗೊತ್ತಾಗ್ತಾ ಇಲ್ಲ. ಅರ್ಥ ಮಾಡ್ಕೊಳ್ಳಿ. ನನಗೋಸ್ಕರ ನೀವು ಮಾಡಬೇಡಿ. ಪರಿಸರವನ್ನು ಉಳಿಸ್ಲಿಕ್ಕೆ ಏನಾದರೂ ಯೋಚನೆ ಮಾಡಿ. ಪರಿಸರವನ್ನು ಉಳಿಸ್ಲಿಕ್ಕೆ ನಾನು ಕೆಮಿಕಲ್ಸ್ಗೆ ಎಗನಿಸ್ಟ್ ಅಲ್ಲ, ಆದರೆ ಪರಿಸರವನ್ನು ಹಾಳು ಮಾಡ್ತಾ ಇದೆ ಅನ್ನೋದು ನನ್ನ ವಿಚಾರ. ಆ ಪರಿಸರ ಉಳಿದ್ರೆ ನಾವು ಉಳಿತೀರಿ, ಪರಿಸರವನ್ನು ಹಾಳು ಮಾಡಿದರೆ ನಾವು ಹಾಳಾಗ್ತೀರಿ. ಅರ್ಥ ಆಯ್ತಾ? ನಿನ್ನೆ ನಾನು ನಾಸಿಕಲ್ಲಿ ನೋಡಿದೆ,
ಅಲ್ಲೂ ಇದೇ ಥರ ದಾಳಿಂಬೆ ಭಾಳ ಮೇಜರ್ ಇದೆ. ಮಳೆ ಬೇಕಾದಷ್ಟು ಬೀಳ್ತಾ ಇದೆ, ಇದೇ ತೋಟದ ಥರನೇ ಕಾಣಿಸ್ತಾ ಇದೆ. ಯಾಕೆ ಅಂತಂದರೆ ಅವರು ರಾಸಾಯನಿಕಗಳನ್ನ ಬಿಟ್ಟು ಸಾವಯವದಲ್ಲಿ ಮಣ್ಣನ್ನು ರಕ್ಷಣೆ ಮಾಡಿಕೊಂಡಿದ್ದಾರೆ. ನಾನು ತೋಟಗಳಲ್ಲಿ ವಿಸಿಟ್ ಮಾಡಿ ನೋಡಿದಾಗ ಆ ಮಣ್ಣು ತುಂಬ ರಕ್ಷಣೆ ಮಾಡಿದ್ದಾರೆ, ಮಣ್ಣಿನ ಜೀವಿಗಳನ್ನು ರಕ್ಷಣೆ ಮಾಡಿದ್ದಾರೆ. ಅಲ್ಲೂ ಕ್ಯಾರ್ ರೋಗ ಕಾಣಲಿಲ್ಲ ನನಗೆ. ಇಲ್ಲೂ ಹಂಗೆ ಇದೆ. ಇವರ ಸುತ್ತ ಆಜುಬಾಜೆಲ್ಲ ಕ್ಯಾರ್ ರೋಗ ಬಂದಿದೆ. ಯಾಕೆ ಅಂತಂದರೆ ಗೊತ್ತು ನೋಡಿ, ರಾಸಾಯನಿಕಗಳು ಹಾಕಿದ್ರೆ ಆ ಒಂದು ಗಿಡದ ರೋಗ ನಿರೋಧಕ ಶಕ್ತಿ ಕಡಿಮೆ ಆಗುತ್ತೆ, ಮಣ್ಣಿನ ಜೀವಿಗಳನ್ನ ಹಾಳು ಮಾಡ್ತೀರಿ. ಯಾವಾಗ ಹಾಳು ಮಾಡ್ತಿರೋ ಬೆಳೆನೂ ಹಾಳು ಮಾಡ್ಕೊಳ್ತೀರಿ. ನಷ್ಟ ಆಗೋದು ಯಾರು? ನಾವೇ ರೈತರು. ಹಾಗಾಗಿ ಈ ವಿಚಾರಗಳನ್ನು ಡೀಟೇಲಾಗಿ ತಿಳ್ಕೊಳ್ಳಿಕ್ಕೆ ನಮ್ಮ ಹತ್ರ ಸಾಕಷ್ಟು ವಿಡಿಯೋಗಳಿವೆ. ಒಂದಷ್ಟು ವಿಡಿಯೋಗಳನ್ನ ನೋಡಿ, ಅರ್ಥ ಆಯ್ತಾ? ಅದ್ರ ಜೊತೆಗೆ ನಿಮ್ಮ ತೋಟಕ್ಕೆ ಬಂದು ನಮ್ಮ ಸಿದ್ದು ಬಿರಾದರ್ ಅಂತವರು ರಾಜ್ಯದ ಎಲ್ಲ ತಾಲೂಕುಗಳಲ್ಲೂ ಇದ್ದಾರೆ. ನಿಮಗೆ ಅಡ್ವೈಸ್ ಮಾಡಬೇಕು, ತಿಳ್ಕೋಬೇಕಂತಿದ್ರೆ ಆ ನಂಬರ್ಗೆ ಫೋನ್ ಮಾಡಿ, ಕರೆಸ್ಕೊಳ್ಳಿ, ಚರ್ಚೆ ಮೇಲೆ ಚರ್ಚೆ ಮಾಡಿ, ಚರ್ಚೆ ಮೇಲೆ ಚರ್ಚೆ ಮಾಡಿ. ಅರ್ಥ ಆಯ್ತಾ? ಅರ್ಥ ಆಗೋ ತನಕ ಬಿಡಬೇಡಿ. ಅರ್ಥ ಆದಮೇಲೆ ಮೈಕ್ರೋಬಿ ಕಂಪನಿಯವರು ಸ್ವಾರ್ಥಕ್ಕೆ ಮಾಡ್ತಾ ಇಲ್ಲ, ನಿಸ್ವಾರ್ಥಕ್ಕೆ ಈ ಕೆಲಸ ಮಾಡ್ತಾ ಇದ್ದಾರಂತ ಯಾವಾಗ ಅರ್ಥ ಆಗುತ್ತೋ ಅವತ್ತು ನಮ್ಮ ಕೈ ಜೋಡಿಸಿ. ಇದು ಸ್ವಾರ್ಥಕ್ಕೆ ಮಾಡ್ತಾ ಇರೋದಲ್ಲ. ಪರಿಸರವನ್ನು ಉಳಿಸೋದು ಸ್ವಾರ್ಥ ಅಲ್ಲ, ನಿಸ್ವಾರ್ಥದ ಕೆಲಸ. ಅಂಥ ಒಂದು ಕೆಲಸವನ್ನು ಇವತ್ತು ನನ್ನ ತಂಡ ರಾಜ್ಯದಾದ್ಯಂತ ಅಲ್ಲ, ಇಡೀ ದೇಶ ವಿದೇಶಗಳಲ್ಲಿ ಇವತ್ತು ಕೆಲಸ ಮಾಡ್ತಾ ಇದ್ದಾರೆ. ನಾನು ನಿಜವಾಗ್ಲೂ ನನ್ನ ತಂಡಕ್ಕೆ ನಾನು ಸೆಲ್ಯೂಟ್ ಮಾಡಬೇಕು. ಇಂಥ ಒಂದು ಬೆಳೆನ ಕೊಡಿಸಿದ್ದಾರೆ ಅಂತಂದರೆ ಸೊ ಎಷ್ಟು ಕೃತಜ್ಞತೆಗಳು ಹೇಳಬೇಕು ಗೊತ್ತಿಲ್ಲ. ಜೊತೆಗೆ ಈ ಒಬ್ಬ ರೈತ ಇಂಥ ಒಂದು ಹಣ್ಣನ್ನು ಬೆಳೆಸಿ ಆ ಗ್ರಾಹಕರಿಗೆ ಕೊಡ್ತಾ ಇದ್ದಾರೆ, ಇದನ್ನು ಸಾವಿರಾರು ಜನ ತಿಂತಾರೆ, ಕೊಡ್ತಾ ಇದ್ದಾರೆ ಅಂತಂದರೆ ನಾವೆಲ್ಲರೂ ಸೇರಿ ಈ ರೈತನಿಗೆ ಎಷ್ಟು ಕೃತಜ್ಞತೆಗಳು ಹೇಳಬೇಕೋ ಗೊತ್ತಿಲ್ಲ. ಸೊ ಹಂಗಾಗಿ ನಾವೆಲ್ಲರೂ ಪ್ರತಿಯೊಬ್ಬರು ಇಂಥ ಬೆಳೆಗಳನ್ನು ಬೆಳೆಯೋಣ. ಅದರ ಜೊತೆಗೆ ಮಾರ್ಕೆಟಿಂಗ್ನ, ಡಿಜಿಟಲ್ ಮಾರ್ಕೆಟಿಂಗ್ಗೆ ನಾವೆಲ್ಲ ಎಂಟ್ರಿ ಆಗೋಣ. ಪ್ಲಾಟ್ಫಾರಮ್ ರೆಡಿ ಇದೆ. ಇನ್ಮೇಲೆ ನಿಮಗೆ ವಿಶೇಷವಾದ ತರಬೇತಿ ಕೊಡೋಕ್ಕೆ ನಾವು ರೆಡಿ ಇದ್ದೀರಿ. ಬನ್ನಿ, ತರಬೇತಿಗೆ ತಗೊಳ್ಳಿ. ನಾವೇ ಡಿಜಿಟಲ್ ಮಾರ್ಕೆಟಲ್ಲಿ ನೇರವಾಗಿ ಗ್ರಾಹಕರನ್ನ ತಲುಪಿಸುವಂಥ ಒಂದು ವ್ಯವಸ್ಥೆನ, ಪ್ಲಾಟ್ಫಾರಮ್ನ ನಾವು ಡೆವಲಪ್ ಮಾಡಿದಿರಿ. ಸೊ ಅದನ್ನು ಬಳಸ್ಕೊಂಡು 120 ರೂಪಾಯಿ ಅಲ್ಲ, ಇದು 250 ರೂಪಾಯಿಗೆ ಸಿಗಲ್ಲ ಮಾರ್ಕೆಟಲ್ಲಿ, 180 ರೂಪಾಯಿಗೆ ನಾವು ಇವತ್ತು ನೇರವಾಗಿ ಗ್ರಾಹಕರಿಗೆ ಕೊಡಲಿಕ್ಕೆ ಅವಕಾಶಗಳಿದೆ, ಅಥವಾ 200 ರೂಪಾಯಿ ಕೊಡಲಿಕ್ಕೆ ಅವಕಾಶ ಇದೆ. ಸೊ ಆಗ ನಾವು ಎಷ್ಟು ಬೆಳಿಬೋದು ಅಂತ ಅರ್ಥ ಮಾಡ್ಕೊಳ್ಳಿ. ಸೊ ಅದರಿಂದ ಎಲ್ಲರೂ ಕೈ ಜೋಡಿಸಿದ್ರೆ ಒಂದು ದೊಡ್ಡ ಕ್ರಾಂತಿ ಮಾಡ್ಬೋದು. ಇಂಥ ಒಂದು ವಿಷರಹಿತ ಆಹಾರವನ್ನು ಬೆಳೆಸಿ ಉತ್ಕೃಷ್ಟವಾದ ಆಹಾರವನ್ನು ಈ ದೇಶ ಇಡೀ ಪ್ರಪಂಚಕ್ಕೆ ಕೊಡುವಂಥ ಸಂಕಲ್ಪ ನಾವೆಲ್ಲರೂ ಸೇರಿ ಮಾಡೋಣ ಅಂತ ಹೇಳ್ತಾ, ಇವತ್ತು ನಾನು ಸದಾಶಿವ ಮತ್ತು ಸಿದ್ದು ಬಿರಾದರ್ ಅವ್ರಿಗೆ ನನ್ನ ಎಲ್ಲ ವೀಕ್ಷಕರ ಪರವಾಗಿ ನಾನು ಧನ್ಯವಾದಗಳನ್ನ ಸಲ್ಲಿಸ್ತಾ ಇದ್ದೀನಿ. ಸೊ ನಿಮಗೂ ಅಷ್ಟೇ ಇದನ್ನು ನೋಡಿ ಅಳವಡಿಸ್ಕೊಳ್ಳಿ. ಸೊ ನೀವು ಈ ದೇಶಕ್ಕೆ ಒಂದು ನಿಮ್ಮ ಕೆಲಸದ ಮುಖಾಂತರ ಒಂದು ಕೊಡುಗೆ ಕೊಡಿ ಅಂತ ಹೇಳ್ತಾ, ವಿಷರಹಿತ ಆಹಾರವನ್ನು ಕೊಡೋದ್ರ ಮುಖಾಂತರ ಒಂದು ಕೊಡುಗೆ ಕೊಡಿ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.